ಒಂದು ಹಕ್ಕಿ 150 ಅಡಿ ಆಳದ ನೀರಿನೊಳಗೆ ಮುಳುಗಿ ಜೀವಂತ ಮೀನುಗಳನ್ನು ಬೆನ್ನಟ್ಟುತ್ತದೆ. ಕಾಗೆಯಂತೆ ಕಾಣುವ ಈ ಹಕ್ಕಿ ಪ್ರಕೃತಿಯ ಅತ್ಯುತ್ತಮ ಈಜುಗಾರರಲ್ಲಿ ಒಂದು. ಆದರೆ ಇದು ಮೀನಲ್ಲ, ಒಂದು ಹಕ್ಕಿ. ಮತ್ತೆ ಇದನ್ನು ಸಮುದ್ರದ ಕಾಗೆ ಎಂದು ಯಾಕೆ ಕರೆಯುತ್ತಾರೆ ಗೊತ್ತಾ? ಇದು ಕಾರ್ಮೊರಂಟ್. ಜಗತ್ತಿನಲ್ಲಿ ಸುಮಾರು 40ಕ್ಕೂ ಹೆಚ್ಚು ಜಾತಿಯ ಕಾರ್ಮೊರಂಟ್ಗಳು ಕಂಡುಬರುತ್ತವೆ. ಅಂಟಾರ್ಕ್ಟಿಕಾವನ್ನು ಹೊರತುಪಡಿಸಿ ಬಹುತೇಕ ಎಲ್ಲಾ ಖಂಡಗಳಲ್ಲಿ ಇವು ವಾಸಿಸುತ್ತವೆ. ಮೀನುಗಳೇ ಇದರ ಪ್ರಮುಖ ಆಹಾರ. ಈಲ್, ಕಾರ್ಪ್, ಬಾಸ್, ಕ್ಯಾಟ್ಫಿಶ್ ಸೇರಿದಂತೆ ಹಲವು ಬಗೆಯ ಮೀನುಗಳನ್ನು ಬೇಟೆಯಾಡುತ್ತದೆ. ತನ್ನ ಬಲಿಷ್ಠ ಜಾಲರಿಯಂತಿರುವ ಪಾದಗಳ ಸಹಾಯದಿಂದ ನೀರಿನೊಳಗೆ ಮಿಂಚಿನ ವೇಗದಲ್ಲಿ ಈಜುತ್ತಾ ಬೇಟೆಯನ್ನು ಬೆನ್ನಟ್ಟುತ್ತದೆ. ಇದರ ಮತ್ತೊಂದು ವಿಶೇಷವೆಂದರೆ ಇದರ ರೆಕ್ಕೆಗಳು ಸಂಪೂರ್ಣ ಜಲನಿರೋಧಕವಾಗಿರುವುದಿಲ್ಲ. ಆದ್ದರಿಂದ ಬೇಟೆಯ ನಂತರ ರೆಕ್ಕೆಗಳನ್ನು ಚಾಚಿಕೊಂಡು ಬಿಸಿಲಿನಲ್ಲಿ ಒಣಗಿಸಿಕೊಳ್ಳುತ್ತದೆ. ಇದೇ ಇದರ ಯಶಸ್ವಿ ಡೈವಿಂಗ್ನ ರಹಸ್ಯಗಳಲ್ಲಿ ಒಂದಾಗಿದೆ. ಇನ್ನೊಂದು ಕುತೂಹಲಕಾರಿ ಸಂಗತಿಯೇನೆಂದರೆ, ಕೆಲವು ದೇಶಗಳಲ್ಲಿ ಸಾವಿರಾರು ವರ್ಷಗಳಿಂದ ಮೀನುಗಾರರು ಕಾರ್ಮೊರಂಟ್ಗಳಿಗೆ ತರಬೇತಿ ನೀಡಿ ಮೀನು ಹಿಡಿಯಲು ಬಳಸುತ್ತಿದ್ದರು. ಮನುಷ್ಯರೊಂದಿಗೆ ಕೆಲಸ ಮಾಡಿದ ಅಪರೂಪದ ಕಾಡು ಹಕ್ಕಿಗಳಲ್ಲಿ ಇದು ಒಂದು. ಆಕಾಶದಲ್ಲಿ ಹಾರುವ ಈ ಹಕ್ಕಿಯ ನಿಜವಾದ ಬೇಟೆಯ ಮೈದಾನ ಮಾತ್ರ ನೀರಿನೊಳಗೆ. ಪ್ರಕೃತಿಯ ಈ ಅದ್ಭುತ ಡೈವರ್ ಬಗ್ಗೆ ನಿಮಗೆ ಗೊತ್ತಿತ್ತಾ? ಇಂತಹ ಇನ್ನಷ್ಟು ವನ್ಯಜೀವಿ ಕಥೆಗಳಿಗಾಗಿ ಮಾಯವನ ವೈಲ್ಡ್ ಲೈಫ್ ಅನ್ನು ಫಾಲೋ ಮಾಡಿ.